ಆಶ್ಚರ್ಯವೇ ಸರಿ. ನಿಮ್ಮನ್ನೆಂದ ಮುಂದೆ ಮಾಡ್ತಾರೆ ಇವನು ಜೀವನದಲ್ಲಿ ಸಾಧ್ಯ ಇಲ್ಲ ಬಿಡಿ. ಅನಿರೀಕ್ಷಿತವಾದ ಇವನ ಆಗಮನ, ಬಂದವನೇ ಹಿಂದೆ ಮುಂದೆ ಹಿಂದೆ ಮುಂದೆ ಕಾರ ಬಾರ ತಿರುಗ್ತಾ ಇದ್ದಾನೆ. ಜೀವನದಲ್ಲಿ ಏನೋ ಕಳ್ಕೊಂಡವರು ಹಾಗುಂಟು, ಯಾವುದನ್ನೇ ಕಳ್ಕೊಂಡ್ರು ಇಲ್ಲಿಗೆ ಬಂದ್ರೆ ಪರಿಹಾರ ಆಗ್ತದೆ ಎನ್ನುವ ವಿಶ್ವಾಸದಿಂದಲೂ ಬಂದಿರಬಹುದು. ಏನೇ ಇದ್ರು ಬಂದದ್ದು ನಾನಿದ್ದಲ್ಲಿಗಲ್ವ, ಸ್ವಲ್ಪ ವಿಚಾರಿಸಿ ನೋಡು. ನಮಸ್ಕಾರ. ಬರೇ ಕೈಯಲ್ಲಿ ಮಾತ್ರ ಕೊಡು. ಸ್ಥಳ ಯಾವುದು ಅಂತ ಗೊತ್ತಲ್ಲ ನಿನಗೆ? ಅಲ್ಲ ಮರೆಯರೆ, ನಮ್ಮ ಮಂಡ್ಯ ಬಿಸಿ ಹೆಚ್ಚಾಗಿದೆ. ನಿನ್ನ ಮಂಡ್ಯ ಬಿಸಿಗೂ ನನ್ನಲ್ಲಿಗೆ ಬರುವುದಕ್ಕೂ ಏನು ಸಂಬಂಧ? ಕೆಲಸ ಉಂಟು ಮರೆಯರೆ. ಹೌದೌದು, ಹೀಗೆ ಹುಡುಕ್ತಾ ಬನ್ನ ನಾನು ಬಂದು ನಿಂತ ಸ್ಥಳ ಅದೇ ಅಂತ ಏನೋ ಅಲ್ವ ಅಂತ ಪರಿ ಇದು ಎಲ್ಲಿಗೆ ಬರಬೇಕಿತ್ತು ಅಲ್ಲಿಗೆ ಬಂದಿದ್ದೀ ಎನ್ನುವ ವಿಶ್ವಾಸ ನಿನಗುಂಟು? ಇಲ್ಲ, ಅದಕ್ಕೆ ಅದೇ ಆಲೋಚನೆಯಲ್ಲಿದ್ದವ ನಾನು. ನೀನು ಎಲ್ಲಿಗೆ ಹೋಗಬೇಕು ಅಂತ ಹೊರಟು ಬಂದಿದ್ದೀಯಾ? ಇದು ಪ್ರಾಂತಾಳ ಇದೆಯಾ? ಹತ್ತು ನಿನ್ನ ಮತ್ತೆ ಅಧಿಕ ಪ್ರಸಂಗ ತಲೆ ಕಡಿತ. ಏನ್ ಹೇಳಿದೆ ನೀನು? ಇದು ಪಾಂತಾಳ. ನಿನ್ನ ನಾಲಿಗೆಗೆ ಗರಗಸಾಗ್ತೇನೆ. ಯಾಕೆ? ಪಾಂತಾಳ ಅಲ್ಲ ಪುಣ್ಯಾತ್ಮ, ಪಾತಾಳ. ಅದು ಇದೆ. ಇಲ್ಲಿ ಮಧು ಹಾಕುವರು ಯಾರು? ಅಂತ ದುಶ್ಚಟ ಇದ್ದಂತ ಕೆಟ್ಟ ಪಾಪಿಗಳು ಒಬ್ಬರನ್ನು ಸೇರಿಸಿಕೊಳ್ಳುವುದಿಲ್ಲ, ಒದ್ದೆ ಹೊರಗಾಗ್ತೇವೆ. ಈ ವರ್ಷ ಬಿಟ್ರೆ ನೀವು? ನನಗೆ ಚಟ ಉಂಟು ಅಂತ ಯಾರು ಹೇಳಿದ್ದ? ದುಶ್ಚಟ ಇದ್ದವರು ನಮ್ಮಲ್ಲಾರು ಇಲ್ಲ. ಅದೆಲ್ಲ ಮರೆಯಿದೆ. ಮತ್ಯಾವುದು? ಇನ್ನೊಂದು ಹೆಸರು ಇಲ್ವ ಮರೆಯಿದೆ? ಪುಣ್ಯಾತ್ಮ, ಮಧು ಅಲ್ವೋ? ಮಧುಪುರ. ಅದೇ ಮಧುಪುರ ಇದೆ. ಇದೆಯಾ? ಅದಿರ್ಲೆ. ಇಲ್ಲಿಗೆ ನಾಯಕರು ಯಾರು? ನಾಯಕರು ದನಕರು ಎಂತ ಗೊತ್ತಿಲ್ಲ. ಇಲ್ಲಿನ ನಾಯಕರು. ಅದೇ 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 ಅಲ್ಲಿನ ನಾಯಕರನ್ನ ನೀನು ಮತ್ತೆ ಹುಡುಕುವುದೇ ಬೇಡ. ಅಲ್ಲಲ್ಲ, ಇದು ಉದ್ದಿನ ಬ್ಯಾಳಿ. ಪುಣ್ಯಾತ್ಮ, ಸ್ವಲ್ಪ ತಡವಾಗಿ ಬಂದಿಯಲ್ಲ. ಎಂತ